ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. 100 ವರ್ಷ ಪೂರೈಸಿರುವಂಥ RSS ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ? ಇವ್ರು ಬರೆದಿರ್ತಕ್ಕಂಥ ಪತ್ರಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿ ನಮ್ಮ ಸಮಯ ಯಾಕೆ ವ್ಯರ್ಥ ಮಾಡೋಣ? ಪತ್ರ ಬರೆಯೋದು ತಪ್ಪು ಅಂತನಾ? ಅಲ್ಲರಿ, ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ರಾಜಸ್ಥಾನದಲ್ಲಿ ಹೋಗಿ ಲಂಚ ಈಸ್ಕೊಂಡು ಸಿಕ್ಕಾಕೊಳ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಫೇಲ್ಯೂರ್ ಯಾವುದಿದೆ ಗೃಹ ಇಲಾಖೆಯಲ್ಲಿ? ಏನು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು? ಹಾಗಾದ್ರೆ ಇದಕ್ಕೆ ಖರ್ಗೆ ಅವರೇ ಹೊಣೆ ಅಂತ ಹೇಳ್ಬೇಕಾ? ನೇರವಾಗಿ ಖರ್ಗೆ ಅವರೇ ಹೊಣೆ. ಹಾಗಾದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಆಗಿರ್ತಾರೆ? ಪ್ರಧಾನಿ ಮಂತ್ರಿಗಳ ಅಥವಾ ಶಿಕ್ಷಣ ಸಚಿವರ? ಆ ರೀತಿ ನಾವು ಹೇಳ್ತಾ ಇಲ್ಲ. ಈಗ RSS ಬ್ಯಾಂಕ್ ಖಾತೆ ಇಲ್ಲ, ಖಂಡಿತವಾಗ್ಲಿಲ್ಲ ಇಲ್ಲ. ಆದರೂ ಕೂಡ ಗುರುದಕ್ಷಿಣೆಯನ್ನು ಸಂಗ್ರಹ ಮಾಡ್ತಾ ಇದೆ. ಬ್ಯಾಂಕ್ ಖಾತೆ ಹಣಕಾಸು ಚಟುವಟಿಕೆ, ದೊಡ್ಡ ಹಣಕಾಸು ವ್ಯವಹಾರ ನಡೀತಾ ಇದ್ದರೆ ಆ ಸಂದರ್ಭದಲ್ಲಿ ನೋಂದಾವಣಿ ಕಡ್ಡಾಯ ಅಂತ ಹೇಳ್ತದೆ. 30 ಕೋಟಿ ಇಂಟು 25 ವರ್ಷ 750 ಕೋಟಿ. ಜಸ್ಟ್ ನಾನು 100 ವರ್ಷಕ್ಕೆ ಬಿಡ್ತಾ ಇದ್ದೀನಿ, ಜಸ್ಟ್ 25 ವರ್ಷದ್ದು. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರನ್ನು ಕೂಡ ಪ್ರಶ್ನೆ ಮಾಡಬೇಕು ನಾವು. ಖಂಡಿತವಾಗ್ಲು ನರೇಂದ್ರ ಮೋದಿಯವ್ರಿಗಿಂತ ಮೋಹನ್ ಭಾಗವತ್ ದೊಡ್ಡವರಲ್ಲ, RSS ದೊಡ್ಡವರಲ್ಲ ಅಂತ ನಾನು ಒಪ್ತೀನಿ. ಪ್ರಿಯಾಂಕ್ ಖರ್ಗೆ ಸ್ಪಾನ್ಸರ್ಡ್ ಭೀಮ್ ಆರ್ಮಿ ಬಂತಲ್ವಾ? ಎಷ್ಟು ವರ್ಷ ಉಳಿಯಕ್ಕಾಯ್ತು? ಹಾಗಾದ್ರೆ RSS BJP ಸ್ಪಾನ್ಸರ್ ಸರ್. RSS ಅಲ್ಲಿ ಜಾತಿ ಇಲ್ಲ ಅಂತ. ಬಟ್ ರಮೇಶ್ ಜಿಗಜಿಣಗಿ ಅವರು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಲೆಟರ್ನ ಬರೆದಿದ್ದಾರೆ, ಒಬ್ಬ ದಲಿತನಿಗೆ RSS ಬಗ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಒಪ್ಕೋತೀರಾ ಇದನ್ನ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ TV ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ರಾಜ್ಯ ಗೃಹ ಖಾತೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, 100 ವರ್ಷ ಪೂರೈಸಿರುವಂಥ RSS ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪರ ವಿರೋಧವೆಲ್ಲವೂ ಕೂಡ ನಡೀತಾ ಇದೆ. ಬಟ್ ಯಾಕೆ ನೋಂದಣಿ ಆಗಿಲ್ಲ? ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರೋದು ಸರಿನಾ ತಪ್ಪಾ? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ BJPಯ ವಕ್ತಾರರು ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಉತ್ಕರ್ಷ್ ಅವರು ನಮ್ಮ ಜೊತೆಲಿದ್ದಾರೆ. ಉತ್ಕರ್ಷ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಉತ್ಕರ್ಷ್, ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥ ಪತ್ರ, ಫಸ್ಟ್ ರಿಯಾಕ್ಷನ್ ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಪ್ರಿಯಾಂಕ ಖರ್ಗೆ ಅವರು ಪದೇ ಪದೇ RSSನ ವಿಚಾರ ಇಟ್ಕೊಂಡು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅದು ಸರಿಯಾದಂಥ ವಿಚಾರ ಅಲ್ಲ. ಯಾಕಂದರೆ ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳಿದೆ ರಾಜ್ಯ ಸರ್ಕಾರದಲ್ಲಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮಂತ್ರಿ ಆದಮೇಲೆ ಅನೇಕ ರೀತಿಯ ಅತ್ಯಾಚಾರಗಳು, ಅನೇಕ ರೀತಿಯ ಕ್ರೈಮ್ ಆ್ಯಕ್ಟಿವಿಟೀಸು ಕರ್ನಾಟಕದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಸೊ ಅಂಥ ವಿಚಾರಗಳಿಗೆ ಮಹತ್ವನ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಕೊಡಬೇಕು. ಆಮೇಲೆ ಪದೇ ಪದೇ RSS ಬಗ್ಗೆ ಮಾತಾಡಿ ನಾನು ದೊಡ್ಡವನಾಗ್ತೀನಿ ಅನ್ನುವಂಥ ಭಾವನೆ ಪ್ರಿಯಾಂಕ್ ಖರ್ಗೆ ಅವ್ರಿಗಿದ್ರೆ ಅದೆಲ್ಲೋ ಒಂದು ಕಡೆ ಸಾಧ್ಯ ಇಲ್ಲ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇವರ ಸರ್ವೋಚ್ಚ ನಾಯಕರು 3 ಸತಿ ಬ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಏನೂ ಬದಲಾವಣೆ ಆಗಲಿಲ್ಲ. ಜನ ಸಂಘದ ಮೇಲೆ ಭರವಸೆ ಇಟ್ಟರು. ಸೊ ಹಾಗಾಗಿ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರು IT-BT ಮಿನಿಸ್ಟ್ರಾಗಿ ಸಂಪೂರ್ಣವಾಗಿ ಫೇಲ್ಯೂರ್ ಆದರು. ಯಾಕಂದರೆ ಕಲಬುರಗಿಗೆ ನಾವು ಕೂಡ ಹೋಗಿದ್ವಿ. ಅಲ್ಲಿ ಯಾವುದೇ IT-BT ಕಂಪ್ನಿಗಳು ನಮಗೇನು ಕಾಣಿಸಲಿಲ್ಲ. ಅಥವಾ ಚಿತ್ತಾಪುರದ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಎಷ್ಟರ ಮಟ್ಟಿಗೆ ಹಿಂದುಳಿದಿದೆ ಅನ್ನೋಂಥದ್ದು ನಿಮಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆದಮೇಲೆ ಭಾಳಷ್ಟು ಕ್ರೈಮ್ ಆ್ಯಕ್ಟಿವಿಟೀಸು, ಅತ್ಯಾಚಾರಗಳು, ಅಪಹರಣ ಕೇಸ್ಗಳು ಭಾಳಷ್ಟಿದೆ. ಇದೆಲ್ಲ ಇದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿ, ದಯಮಾಡಿ ನಿಮ್ಮ ಬಾಯಿ ಚಪ್ಪಲಕ್ಕೋಸ್ಕರ RSS ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ. ಬಟ್ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಇನ್ನೊಂದು ತಿಂಗಳಾಗಿಲ್ಲ. ನೀವು ನಿರೀಕ್ಷೆ ಮಾಡಿದ್ರಾ ಈ ರೀತಿಯಾಗಿ ಪತ್ರವನ್ನು ಬರೀತಾರೆ ಅಂತ ಹೇಳಿ? ಅಲ್ಲ ಪಾಪ, RSS ಬಗ್ಗೆ ಮಾತನಾಡಿಲ್ಲ ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ತಿಂದಿದ್ದರಣ ಜೀರ್ಣೋದಿಲ್ಲ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನೋಡಿ, ಯಾವಾಗಲೂ ಅಷ್ಟೇ ರೀ, ನಾವೊಂದು ಮಂತ್ರಿ ಆದಮೇಲೆ ನಮಗೆ ಭಾಳಷ್ಟು ಆ ಇಲಾಖೆಯ ಖಾತೆಗಳನ್ನು ರನ್ ಮಾಡ್ತಕ್ಕಂಥ ಭಾಳಷ್ಟು ಸಮಸ್ಯೆಗಳಿರ್ತದೆ, ಭಾಳಷ್ಟು ಅವಕಾಶಗಳಿರ್ತವೆ. ಆ ಕೆಲಸವನ್ನು ಮಾಡಬೇಕು. ನೀವು ಬರೀ ಸುಮ್ಮನೆ RSSನ ಟಾರ್ಗೆಟ್ ಮಾಡೋದ್ರಿಂದ ನಿಮ್ಗೇನು ಸಿಗ್ತದೆ? ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಅದು ಸಮಾಜದ ಸಂಘಟನೆ RSS ಅನ್ನೋದು. ಹಾಗಾಗಿ ಪದೇ ಪದೇ RSS ಬಗ್ಗೆ ನೀವು ಯಾಕೆ ಟಾರ್ಗೆಟ್ ಮಾಡ್ತೀರಿ? ನೀವು ಅಡ್ಮಿನಿಸ್ಟ್ರೇಷನ್ ನಡೆಸೋದ್ರಲ್ಲಿ, ನೀವು ಒಂದು ಆಡಳಿತವನ್ನು ನಡೆಸೋದ್ರಲ್ಲಿ ಗೃಹ ಇಲಾಖೆನ ಯಾವ ರೀತಿ ಗಟ್ಟಿ ಮಾಡಬೇಕು ನೋಡಿ. ಒಂದು ಉದಾಹರಣೆ, ಮೊನ್ನೆ ಕರ್ನಾಟಕದ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಲಂಚ ಇಸ್ಕೊಂಡು ಸಿಕ್ಕಾಕೊಳ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಫೇಲ್ಯೂರ್ ಬೇಕೇನ್ರಿ ಇವರು ಮಂತ್ರಿ ಆದಮೇಲೆ? ಗೃಹ ಸಚಿವರು ಹೇಳಿದ್ರ ಸಿಕ್ಕಾಕೊಳ್ಳಿ ಅಂತ ಹೇಳಿ? ಸಿ ಇಟ್ ಶೋಸ್ ಇವರು ಬಹಳ ಸೀರಿಯಸ್ ಇಲ್ಲ ಅನ್ನೋಂಥ ತೋರಿಸ್ತದೆ. ಯಾವಾಗ ನಿಮಗೆ ಲಂಚ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತೆ ಅಂತಂದರೆ ಯಾವಾಗ ಮಿನಿಸ್ಟ್ರಿಗಳು ಅಲ್ಲಿರ್ತಕ್ಕಂಥ
ಇರ್ತಕ್ಕಂಥ ರಾಜಕಾರಣಿಗಳು ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಕುಸಿದೋದ್ರೆ ಯಾವ ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳೋದಿಲ್ಲ. ಯಾಕಂದರೆ ಯು ವಿಲ್ ನಾಟ್ ಬಿ ಟೇಕನ್ ಆಸ್ ವೆರಿ ಸೀರಿಯಸ್ ಬೈ ದೆಮ್. ಹಾಗಾಗಿ ಆ ಸೀರಿಯಸ್ ಆಗಿ ಇರ್ತಕ್ಕಂಥ ಅನೇಕ ವಿಚಾರಗಳ ಕಡೆ ಮಹತ್ವವನ್ನು ಕೊಡಿ. ಇವತ್ತು ನಿಮ್ಮದೇ ಕಲಬುರಗಿಯಲ್ಲಿ ಸರಿಯಾದ ಮೂಲಭೂತ ವ್ಯವಸ್ಥೆಗಳಿಲ್ಲ, ಸರಿಯಾದ ಆಡಳಿತ ವ್ಯವಸ್ಥೆ ಇಲ್ಲ. ಮೊನ್ನೆ ಕಲಬುರಗಿ ಒಂದು ಸರ್ಕಾರಿ ಶಾಲೆಯಲ್ಲಿ ಮೇಲ್ಛಾವಣಿ ಬಿದ್ದೋಗಿ ಅನೇಕ ಮಕ್ಕಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಈ ರೀತಿ ಅನೇಕ ಸಮಸ್ಯೆಗಳನ್ನು ನೀವು ಅಡ್ರೆಸ್ ಮಾಡ್ಬೇಕ್ರಿ. ಹೋಮ್ ಮಿನಿಸ್ಟರ್ ನೀವು ನಂಬರ್ 2 ಇನ್ ದ ಗೌರ್ಮೆಂಟು. ಅದು ಬಿಟ್ಬಿಟ್ಟು ಸುಮ್ಮನೆ ನಾನು ಪತ್ರ ಬರೆದೆ RSS ಬ್ಯಾನ್ ಮಾಡಿ, ಈ ವಿಚಾರಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳೇನಿದೆ, ಆಡಳಿತ ವ್ಯವಸ್ಥೆಯನ್ನು, ಗೃಹ ಇಲಾಖೆನ ಯಾವ ರೀತಿ ಗಟ್ಟಿ ಮಾಡಬೇಕು ಅದ್ರ ಕಡೆ ಗಮನ ಕೊಡಿ. ಇವ್ರು ಬರೆದಿರ್ತಕ್ಕಂಥ ಪತ್ರಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿ ನಮ್ಮ ಸಮಯ ಯಾಕೆ ವ್ಯರ್ಥ ಮಾಡೋಣ. ಕಿಮ್ಮತ್ತಿಲ್ಲ ಅನ್ನುವ ರೀತಿಯಲ್ಲೇ ಮತ್ತೆ ಮೋಹನ್ ಭಾಗವತ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ, ಅದು ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅದನ್ನು ಅವ್ರು ಮಾತಾಡಿರ್ತಕ್ಕಂಥ ತ್ರಿಶೂರ್ದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆ ಸ್ಪಷ್ಟತೆ ನಮಗಿರಲಿ. ಆಮೇಲೆ ಸಂಘ ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ, ಅದು ಭಾಳ ಸ್ಪಷ್ಟತೆ ಇರಲಿ. ಅನೇಕ ರೀತಿಯ ಪರಿವಾರದ ಸಂಘಟನೆಗಳಿದೆ. ಪ್ರಿಯಾಂಕ ಖರ್ಗೆ ಅವರು ಒಂದು ಅಡ್ಮಿನಿಸ್ಟ್ರೇಷನ್ ನಡೆಸಲಿಕ್ಕೆ ಹಿ ಹ್ಯಾಸ್ ಫೇಲ್ಡ್ ಆ್ಯಸ್ ಅನ್ IT-BT ಮಿನಿಸ್ಟರ್. ಮತ್ತು ಇವತ್ತಿಗೂ ಗೃಹ ಮಂತ್ರಿಗಳಾಗಿ ಅವ್ರ ಫೇಲ್ಯೂರೇ. ಭಾಳಷ್ಟು ಏನು ಭಾಳ ಭರವಸೆ ಏನಿಲ್ಲ ನಮಗೆ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ಏನೋ ಬದಲಾವಣೆ ತಂದುಬಿಡ್ತಾರೆ ಅಂತ. ಇವ್ರು ಇನ್ನೊಂದು ಪರಮೇಶ್ವರ್ ಆಗ್ತಾರೆ ಅಷ್ಟೇ ಬಿಟ್ಟರೆ ಇನ್ಯಾವ ರೀತಿಯ ಬದಲಾವಣೆಗಳು ಸಮಾಜದಲ್ಲಿ ಆಗೋದಿಲ್ಲ. ಅವ್ರು ಆಗಿದ ತಕ್ಷಣ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ರಾಜಸ್ಥಾನದಲ್ಲಿ ಹೋಗಿ ಲಂಚ ಈಸ್ಕೊಂಡು ಸಿಕ್ಕಾಕೊಳ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಫೇಲ್ಯೂರ್ ಯಾವುದಿದೆ ಗೃಹ ಇಲಾಖೆಯಲ್ಲಿ? ಏನು ಮಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಅಥವಾ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅದಕ್ಕಿಂತ ನಿಮಗೆ ಫೇಲ್ಯೂರ್ ಬೇಕಾ? ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಮೊದಲು ಗೃಹ ಇಲಾಖೆಯನ್ನು ಗಟ್ಟಿ ಮಾಡೋದ್ರ ಕಡೆ ಗಮನ ಕೊಡಿ. ಯಾಕಂದರೆ ಈ ಹಿಂದೆ ಕಳೆದ 3 ವರ್ಷದಿಂದ ಭಾಳಷ್ಟು ಡ್ರಗ್ಸ್ ದಂಧೆ ನಡೆದು ಮಹಾರಾಷ್ಟ್ರದಿಂದ ಪೊಲೀಸರು ಬರಬೇಕಾಯ್ತು ಡ್ರಗ್ಸನ್ನು ಸೀಸ್ ಮಾಡಲಿಕ್ಕೆ. ಪ್ರಿಯಾಂಕ ಖರ್ಗೆ ಅವ್ರ ಗಮನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಇಂಥ ಅನೇಕ ಮೂಲಭೂತ ಸಮಸ್ಯೆಗಳಿದೆ ಡ್ರಗ್ಸ್ ದಂಧೆ. ಈಗ ನೀವೊಂದು ಮಾತಾಡ್ತಿದ್ರಿ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ, ಪೊಲೀಸ್ ಹೋಗಿ ಈಗ ಲಂಚವನ್ನು ತೆಗೆದುಕೊಂಡು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಇದಕ್ಕೆ ಖರ್ಗೆ ಅವರೇ ಹೊಣೆ ಅಂತ ಹೇಳ್ಬೇಕಾ? ನೇರವಾಗಿ ಖರ್ಗೆ ಅವರೇ ಹೊಣೆ. ಹಾಗಾದ್ರೆ ನೀಟ್ ಎಕ್ಸಾಮಲ್ಲಿ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಆಗಿರ್ತಾರೆ? ಪ್ರಧಾನಮಂತ್ರಿಗಳ ಅಥವಾ ಶಿಕ್ಷಣ ಸಚಿವರು? ಆ ರೀತಿ ನಾವು ಹೇಳ್ತಾ ಇಲ್ಲ. ನೀಟ್ ಸಂದರ್ಭದಲ್ಲಿ ನೀಟ್ ಪೇಪರ್ ಲೀಕ್, ಜವಾಬ್ದಾರಿ ಇರಬೇಕಲ್ವಾ? ನಾನು ಹೇಳ್ತೀನಿ ಕೇಳಿ, ನೀಟ್ ಪೇಪರ್ ಲೀಕ್ ಆದಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅದಾಗಬಾರ್ದಾಗಿತ್ತು. ಆ ನರೇಂದ್ರ ಮೋದಿ ಅವರು ಕೂಡ ಇಮಿಡಿಯೇಟ್ ಆ್ಯಕ್ಷನನ್ನು ತಗೊಂಡು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಏನು ಆ್ಯಕ್ಷನ್ ತಗೋಬೇಕೋ ತಗೊಂಡಿದ್ದಾರೆ. ಈಗ ಮೊನ್ನೆ ಅಧಿಕಾರಿಗಳು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ರಾಜ್ಯ ಸರ್ಕಾರ? ಪ್ರಿಯಾಂಕ ಖರ್ಗೆ ಅವರು ಯಾರಿಗೆ ಯಾವ ಪತ್ರ ಬರೆದಿದ್ದಾರೆ? ನೀವು RSS ಬ್ಯಾನ್ ಮಾಡಿ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ, ಕ್ರಮ ಆಗುತ್ತೆ. ಓಕೆನಾ? ಈಗ ನರೇಂದ್ರ ಮೋದಿ ಅವರು ಕೂಡ ನೀಟ್ ಎಕ್ಸಾಮ್ ಬಗ್ಗೆ ಈವರೆಗೂ ರಿಯಾಕ್ಟ್ ಮಾಡಿಲ್ಲ, ಪಾಯಿಂಟ್ ನಂಬರ್ 1. ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ಅಲ್ವಾ, ಶಿಕ್ಷಣ ಸಚಿವರು, ಅವರು 3 ದಿನದ ನಂತರ ರಿಯಾಕ್ಟ್ ಮಾಡಿದ್ದು. ಸೊ ನಿಮಗೆ ಯಾವುದೋ ಎಲ್ಲೋ ಒಬ್ಬ ಭ್ರಷ್ಟ ಇದ್ದಂಥ ಸಂದರ್ಭದಲ್ಲಿ, ಅದು BJP ಅವ್ರು ಮಾತ್ರ ನಾನು ಹೇಳ್ತಾ ಇದ್ದೀನಿ, ನೀಟ್ ಎಕ್ಸಾಮ್ ಆದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು? ನೀಟ್ ಎಕ್ಸಾಮ್ ಸೋರಿಕೆ ಆದಾಗ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಎಲ್ಲೋ ಯಾರೋ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ BJP ಅವರು ರಿಯಾಕ್ಟ್ ಮಾಡಿದ್ರು. ಅದೇ ಈಗ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. BJP ಅವರು ಆ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನಾದರೂ ಸೋರಿಕೆ ಆದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆದರೆ ಅದು ಆ ವ್ಯಕ್ತಿಯದ್ದು ಅಥವಾ ಆ ಅಧಿಕಾರದ್ದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಇಲ್ಲ ಅದು ಸಚಿವರು ಸರ್ಕಾರದ್ದು ಅಂತ ಬರುತ್ತೆ. ಈ ಡಬಲ್ ಸ್ಟ್ಯಾಂಡ್ ಯಾಕೆ ಅಂತ ನನಗೆ ಹೇಳ್ತಾ ಇದ್ದೀನಿ. ಡಬಲ್ ಸ್ಟ್ಯಾಂಡರ್ಡ್ ಪ್ರಶ್ನೆ ಇಲ್ಲ. ನಾವು ಹೇಳ್ತಿರುವಂಥದ್ದು ಪ್ರಿಯಾಂಕ ಖರ್ಗೆ ಅವರು ಬಹಳಷ್ಟು ಮಾತಾಡ್ತಾರಲ್ವಾ, ಅವರ ಖಾತೆ ಬಗ್ಗೆ ಯೋಚನೆ ಮಾಡಲಿ ಅಷ್ಟೇ. ಮತ್ತೆ ಈಗ ಸಾರ್ವಜನಿಕವಾಗಿ ಮತ್ತೊಂದು ಪ್ರಶ್ನೆ. ಈಗ ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರು ಪತ್ರವನ್ನು ಬರೆದಿದ್ದಾರೆ, ಇದು ತಪ್ಪು ಅಂತನಾ? ನೋಡಿ, ಬಹಳ ಪತ್ರ ಬರೆಯೋದು ತಪ್ಪು ಅಂತನಾ? ಅಲ್ಲಪ್ಪ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ರೀ. ಸಾಂವಿಧಾನಿಕ ಪತ್ರ ಬರೆಯುವಂತ ಈಗ ತಪ್ಪು ಅಂತ ಇದೆಯಾ? ಪತ್ರ ಬರೆಯುವಂತ ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಆಸ್ ಪರ್ ಲಾ ಅಂಡ್ ಕಾನ್ಸ್ಟಿಟ್ಯೂಷನಲ್ ಟರ್ಮ್ಸ್ ಅಲ್ಲಿ ನೋಡಿದಾಗ ಅದು ಅದಕ್ಕೆ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವ ಮಾನ್ಯತೆ? ರಿಜಿಸ್ಟರ್ ಆಗಲ್ಲ ಅಂತ ಹೇಳ್ತೀರಿ. ಈಗ ಒಂದು ಉತ್ಕರ್ಷ್ ನೋಡಿ, ಪ್ರಿಯಾಂಕ ಖರ್ಗೆ ಅವರು ಲೆಟರ್ ಬರೆದಿದ್ದಾರೆ, ಇದು ತಪ್ಪಾ? ಬರ್ಕೊಂಡ್ಲಿ, ಇದು ಅವಶ್ಯಕತೆ ಏನಿದೆ? ಮಾನ್ಯತೆನೇ ಇಲ್ವಲ್ರಿ. ಯಾರಿಗ ಮಾನ್ಯತೆ? ಆ ಪತ್ರಕ್ಕೆ ಮಾನ್ಯತೆನೇ ಇಲ್ಲ. ಅಲ್ಲ, ಅವ್ರು ಕೇಳ್ತಿರೋದು ಏನಂತ ಹೇಳಿದ್ರೆ, ನೀವು 100 ವರ್ಷ ಆಗಿದೆ RSSನ ಸ್ಥಾಪನೆ ಮಾಡಿ, ನಿಮಗೆ ಮಾನ್ಯತೆ ಇಲ್ಲ, ಕಾರಣ ಏನಂದ್ರೆ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಬಹಳ ಸ್ಪಷ್ಟವಾಗಿ ಯಾರಿಗೆ ಸಾಂವಿಧಾನಿಕ ಅಂಶಗಳ ಬಗ್ಗೆ ಮಾಹಿತಿ ಇಲ್ಲ ಅವರು ಮಾತ್ರ ಈ ರೀತಿ ಮಾತಾಡೋಕ್ಕಾಗುತ್ತೆ. 1860 ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಕ್ಯಾನ್ ರಿಜಿಸ್ಟರ್, ಅದರ್ವೈಸ್ ಯು ಡಿ ನಾಟ್ ಹ್ಯಾವ್ ಟು ರಿಜಿಸ್ಟರ್ ಅನ್ನೋವಂಥದ್ದು ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ರಿಜಿಸ್ಟರ್ ಮಾಡಲಿಕ್ಕೆ ನಮ್ಮದು ಬಾಡಿ ಆಫ್ ಇಂಡಿವಿಜುವಲ್ಸ್, RSS ಅನ್ನೋದು ಒಂದು ಬಾಡಿ ಆಫ್ ಇಂಡಿವಿಜುವಲ್ಸು. ಹಾಗಾಗಿ ಈ ಸಾಂವಿಧಾನಿಕ ಮೂಲ ಅಂಶಗಳ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ ಅಂತಂದರೆ ನಾವೇನು ಮಾಡಲಿಕ್ಕಾಗಿಲ್ಲ. ಅವ್ರು ಕಾನೂನನ್ನು ತಿಳ್ಕೊಂಡಿಲ್ಲ ಅಂತ. ಈಗ ಪಾಪ ಅವ್ರಿಗೆ ಗೃಹ ಮಂತ್ರಿಗಳಲ್ವಾ, ಅವ್ರಿಗೆ ಅವ್ರದ್ದೇ ಆದಂಥ ಅವಕಾಶಗಳಿದೆ, ಮಾಡಲಿ. ಅವ್ರದ್ದೇ ಆದಂಥ ಸಾಂವಿಧಾನಿಕ ಮಾನ್ಯತೆಗಳಿದೆಯಲ್ವಾ.
ಅವ್ರು ಬೇಕಿದ್ರೆ ಪ್ರಶ್ನೆ ಮಾಡಲಿ. ಅನೇಕ ರೀತಿಯ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇನ್ಸ್ಟೆನ್ಸಸ್ ಬಂದಿದೆ, ಎಲ್ಲೂ ಕೂಡ ಆ ರೀತಿ ಈಗ ನಾನು ಒಪ್ಕೋತೀನಿ, ಈಗ ನಮ್ಮ ಕಾನೂನು ಅಥವಾ ಸಂವಿಧಾನದಲ್ಲಿ ಯಾವುದೇ ಸಂಘಟನೆಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತ ಇಲ್ಲ. ಬಟ್ ಒಂದಿಷ್ಟು ಕಡ್ಡಾಯ ಅಂತ ಬರುತ್ತೆ, ಅದನ್ನು ನಾನು ಹೇಳ್ತೀನಿ ನಿಮಗೆ. ಕೆಲವೊಂದು ಸಂದರ್ಭದಲ್ಲಿ ನೋಂದಾವಣಿ ಕಡ್ಡಾಯ ಆಗಿರುತ್ತೆ. ಯಾವ 3 ಪಾಯಿಂಟನ್ನು ನಾನು ಹೇಳ್ತೀನಿ. ಒಂದು, ಬ್ಯಾಂಕ್ ಖಾತೆ ಹಣಕಾಸು ಚಟುವಟಿಕೆ, ದೊಡ್ಡ ಹಣಕಾಸು ವ್ಯವಹಾರ ನಡೀತಾ ಇದ್ದರೆ ಆ ಸಂದರ್ಭದಲ್ಲಿ ನೋಂದಾವಣಿ ಕಡ್ಡಾಯ ಅಂತ ಹೇಳ್ತದೆ. ಸೊ ಇದಕ್ಕೇನು ಕೊಡ್ತೀವಿ, ಇದಕ್ಕೇನು ಯಾವ್ದಿದೆ ನೋಡಿ, ಒಂದು ಸ್ಪಷ್ಟಪಡಿಸಲ್ಲ. ಈಗ ನಾನು ಹೇಳ್ತಿರೋದು ನೋಂದಾವಣಿ ಕಡ್ಡಾಯ ಮಾಡಬೇಕಂದ್ರೆ ದೊಡ್ಡ ವ್ಯವಹಾರದಲ್ಲಿ ಯಾವುದು ಇಲ್ವಲ್ಲ. 1994 ಪಟ್ನಾ ಹೈಕೋರ್ಟ್ ವರ್ಸಸ್ ಸಂಘದ ಗುರುದಕ್ಷಿಣೆ ವಿಚಾರದಲ್ಲಿ ಒಂದು ಜಜ್ಮೆಂಟ್ ಬಂದಿದೆ. ಇಟ್ ಈಸ್ ನಾಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಇದು ಅಂತ. ಅದು ಬಿಟ್ಟು ಇನ್ನು ಯಾವುದೇ ರೀತಿಯ ಹಣದ ವ್ಯವಹಾರವನ್ನು ಸಂಘ ಮಾಡಿಲ್ಲ, ಮಾಡೋದು ಇಲ್ಲ, ಭಾಳ ಸ್ಪಷ್ಟ ಇರಲಿ. ಆಮೇಲೆ ನಮ್ಮ ಮೂಲ ಅಂಶ ಇರ್ತಕ್ಕಂಥದ್ದು, ಪ್ರಿಯಾಂಕ ಖರ್ಗೆ ಅವರು ಅವರೊಬ್ಬ ರಾಜಕಾರಣಿಯಾಗೆ ಆಡಳಿತ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಹಿಂದೆ ಇದ್ದಾಗ IT-BT ಮಿನಿಸ್ಟರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಮಾಡೋಕ್ಕಾಗದೇ ಇರ್ತಕ್ಕಂಥ ವ್ಯಕ್ತಿಗೆ RSS ಅನ್ನು ಪ್ರಶ್ನೆ ಮಾಡುವಂಥ ಯಾವ ಅಧಿಕಾರ ಇದೆ? ಕಳೆದ 100 ವರ್ಷದಿಂದ ಸಂಘ ಸಮಾಜದ ಅನೇಕ ಸ್ತರಗಳಲ್ಲಿ ಕೆಲಸ ಮಾಡ್ತಾರೆ. ಪ್ರಶ್ನೆ ಮಾಡೋದು ಈಗ ಯಾರು ಕೂಡ ಪ್ರಶ್ನಾತೀತರಲ್ಲ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನು ಕೂಡ ಪ್ರಶ್ನೆ ಮಾಡಬೇಕು ನಾವು. ಖಂಡಿತವಾಗ್ಲು ನರೇಂದ್ರ ಮೋದಿ ಅವ್ರಿಗಿಂತ ಮೋಹನ್ ಭಾಗವತ್ ದೊಡ್ಡವರಲ್ಲ, RSS ದೊಡ್ಡವರಲ್ಲ ಅಂತ ನಾನು ಒಪ್ತೀನಿ. ಏನು ಹೇಳ್ತೀರಿ? ಓಕೆನಾ? ಈಗ ದೊಡ್ಡ ಮಟ್ಟದಲ್ಲಿ ವ್ಯವಹಾರ, ಹಣಕಾಸಿನ ವ್ಯವಹಾರ ನಡೆದ್ರೆ ನೋಂದಣಿ ಮಾಡಬೇಕು ಅಂತ ಇದೆ. ನೀವು ಹೇಳ್ತಾ ಇದ್ರಿ RSS ನೋಂದಣಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂದರೆ ದೊಡ್ಡ ಮಟ್ಟದಲ್ಲಿ ಏನು ಕೂಡ ವ್ಯವಹಾರ ಮಾಡ್ತಿಲ್ಲ ಅಂತ ಹೇಳಿ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. RSS ಒಂದು ಲೆಕ್ಕಾಚಾರ ಇದೆ, ಅಂದರೆ ಸಂಘಟನಾತ್ಮಕ ಲೆಕ್ಕಾಚಾರದಲ್ಲಿ ಇಡೀ ದೇಶದಲ್ಲಿ 3000 ತಾಲೂಕುಗಳನ್ನಾಗಿ ಮಾಡ್ಕೊಂಡಿದೆ ಸಂಘಟನಾತ್ಮಕವಾಗಿ. ಸಿಂಪಲ್ ಲೆಕ್ಕ ನಾನು ಕೊಡ್ತೀನಿ. 3000 ತಾಲೂಕು ಅಂತ ಇಟ್ಕೊಂಡ್ರೆ ಒಂದು ತಾಲೂಕಿಗೆ 1 ಲಕ್ಷ ರೂಪಾಯಿ ಗುರುದಕ್ಷಿಣೆ ಅಂತ ಕಲೆಕ್ಟ್ ಮಾಡಿದ್ರೆ ಅದು ಪ್ರತಿ ವರ್ಷ ಕೂಡ ಆಗುತ್ತೆ ಅಲ್ವಾ? 3000 ಇಂಟು 1 ಲಕ್ಷ ಅಂತ ಹಾಕಿದ್ರೆ ಎಷ್ಟಾಗುತ್ತೆ? 30 ಕೋಟಿ ಆಗುತ್ತೆ. ಕಳೆದ 25 ವರ್ಷದಿಂದ, ಅಂದರೆ 2000 ಇಸ್ವಿಯಿಂದ ಇಲ್ಲಿವರೆಗೂ ತಗೊಂಡ್ರೆ 25 ವರ್ಷದಿಂದ 30 ಕೋಟಿ ಅಂತ ತಗೊಂಡ್ರೆ 750 ಕೋಟಿ ಗುರುದಕ್ಷಿಣೆಯನ್ನ RSS ಸಂಗ್ರಹ ಮಾಡಿದೆ. ಸೊ ಇದ್ರ ಬಗ್ಗೆ ಲೆಕ್ಕ ಬೇಕಲ್ವಾ? 1994 ಅಲ್ಲಿ ಅವತ್ತೇ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಯಾರು ಹೇಳಿ? ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಉತ್ಕರ್ಷ್ ಅಲ್ಲ ಇನ್ನೊಬ್ರಲ್ಲ, ವರ್ಸಸ್ RSS ನ ಗುರುದಕ್ಷಿಣೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ನೀವು ಬಹುಶಃ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಓದಿಲ್ಲ ಅಂದ್ರೆ ದಯವಿಟ್ಟು ಓದಿ. ದೇರ್ ಇನ್ಕಮ್ ಏನು ಗುರುದಕ್ಷಿಣೆ ಏನಿದೆ, ಇಟ್ ಇಸ್ ನಾಟ್ ಲೇಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಇದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ. ಅಲ್ಲ, ಅದು ಲೇಬಲ್ ಅಲ್ಲ ರೀ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಈಗ ಉತ್ತರದಾಯಿತ್ವ ಬಗ್ಗೆ ಮಾತನಾಡ್ತಾ ಈಗ ಅದನ್ನ ಕೇಳಿಸಿ ನೋಡಿ. ಅಲ್ಲ, ಒಂದ್ ನಿಮಿಷ ಕೇಳಿ. ನೀವು ಸುಮ್ನೆ ಇಫ್ಸ್ ಅಂಡ್ ಬಟ್ಸ್ ಇಷ್ಟು ಕಲೆಕ್ಟ್ ಮಾಡ್ತೀರಿ, ಅದೆಲ್ಲ ಬೇಡ. ಕಲೆಕ್ಟ್ ಮಾಡಿದ್ರೆ ಮತ್ತೆ ಇಲ್ಲಿನ ಅಧಿಕಾರಿಗಳಿದಾರಲ್ವಾ, ಒಂದ್ ನಿಮಿಷ ನೋಡಿ, ಗುರುದಕ್ಷಿಣೆ ಕಲೆಕ್ಟ್ ಮಾಡೋದು RSS ಗುರುದಕ್ಷಿಣೆ ಕಲೆಕ್ಟ್ ಮಾಡುತ್ತೆ, ಇದು ಕಾನೂನಿನ ಖಂಡಿತವಾಗ್ಲೂ ಮಾಡ್ತಾ ಇದೀವಿ. ಅದು ಲೇಬಲ್ ಅಲ್ಲ ಅನ್ನೋದು ಕೊಟ್ಟಿದ್ದೀರಾ ಜಜ್ಮೆಂಟ್. ಈಗ ಗುರುದಕ್ಷಿಣೆಯನ್ನು ಕಲೆಕ್ಟ್ ಮಾಡ್ತಾ ಇದೆ RSS ನೋಂದಣಿ ಆಗಿಲ್ಲ. ಬಟ್ ನಾನು ಒಂದು ಪಾಯಿಂಟ್ ಹೇಳಿದೆ ನಿಮಗೆ, ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತ ಬಂದಾಗ ದೊಡ್ಡ ಮೊತ್ತದಲ್ಲಿ ವ್ಯವಹಾರ ನಡೀತಾ ಇದೆಯಾ, ಹಣಕಾಸಿನ ವ್ಯವಹಾರ, ಬ್ಯಾಂಕ್ ಖಾತೆ ವಿಚಾರಕ್ಕೆ ಬಂದ್ರೆ ಈಗ RSSದು ಬ್ಯಾಂಕ್ ಖಾತೆ ಇಲ್ಲ, ಖಂಡಿತವಾಗ್ಲಿಲ್ಲ ಇಲ್ಲ. ಆದ್ರೂ ಕೂಡ ಗುರುದಕ್ಷಿಣೆಯನ್ನು ಸಂಗ್ರಹ ಮಾಡ್ತಾ ಇದೆ ಅಲ್ವಾ? ಸಂಗ್ರಹ ಆಗ್ತಾ ಇದೆ, ಅಥವಾ ಸಂಗ್ರಹ ಮಾಡ್ತಿದೆ ಅನ್ನೋದಕ್ಕಿಂತ ಸ್ವಯಂ ಸೇವಕರು ಕೊಡ್ತಾ ಇದ್ದಾರೆ. ಓಕೆ, ಸೇವಕರು ಕೊಡ್ತಾ ಇದ್ದಾರೆ. ಓಕೆನಾ? ಸಿಂಪಲ್. 3000 ಇಂಟು 1 ಲಕ್ಷ 30 ಕೋಟಿ, 30 ಕೋಟಿ ಇಂಟು 25 ವರ್ಷ 750 ಕೋಟಿ. ಜಸ್ಟ್ ನಾನು 100 ವರ್ಷಕ್ಕೆ ಬಿಡ್ತಾ ಇದ್ದೀನಿ, ಜಸ್ಟ್ 25 ವರ್ಷದ್ದು. ಸೊ ಬ್ಯಾಂಕ್ ಖಾತೆ ಇಲ್ಲ. ಓಕೆನಾ? 750 ಕೋಟಿ 25 ವರ್ಷದಲ್ಲಿ ಸಂಗ್ರಹ ಆಗಿದೆ ಅಲ್ವಾ? ಇದರ ಲೆಕ್ಕವನ್ನ ಕೇಳಬೇಕಾಗಿರುವಂಥದ್ದು ಫ್ಯಾಕ್ಟ್ ಅಲ್ವಾ? ಈಗ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡಬೇಕು. ಪ್ರತಿ ತಾಲೂಕುಗಳಲ್ಲಿ ಆಯಾ ಸಂಘದ ಖಾತೆಗಳು ಇರುತ್ತೆ. ಅದು ಗುರುದಕ್ಷಿಣೆಗೆ ಏನ್ ಸೀಮಿತವಾಗಿ ಏನ್ ಕೆಲಸ ಮಾಡ್ತಾರೆ. ಈಗ ನಾವು ಕೇಳ್ತಿರೋಂಥದ್ದು, ಪ್ರಿಯಾಂಕ ಖರ್ಗೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಂಘವನ್ನ ಪ್ರಶ್ನೆ ಮಾಡ್ಲಿಕ್ಕೆ? ಈಗ ಅಲ್ಲೇ ಚಿತ್ತಾಪುರದಲ್ಲಿ ಸಂಘದ ಪಥಸಂಚಲನ ಆಗ್ಬೇಕಾದ್ರೆ ಪ್ರಶ್ನೆ ಮಾಡಿದ್ರು, ಏನಾಯ್ತ್ರಿ? ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ನ ಜಜ್ಮೆಂಟ್ ಏನ್ ಬಂತು? ಅವ್ರಿಗೆ ಮಾಡುವಂತ ಅವಕಾಶಗಳಿಗೆ ಮಾಡ್ತಾರೆ ಅಂತ. ಅಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಂಘಟನೆ, ನಾವೆಲ್ಲ ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡೋಣ, ನಾವೆಲ್ಲ ರಾಜಕೀಯದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ನೀವು ಕೂಡ ಒಬ್ಬ ಜರ್ನಲಿಸ್ಟ್, ಯಾವುದಾದ್ರೂ ಒಂದು ಸಂಘಟನೆ 100 ವರ್ಷ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಕಾನೂನಿನ ಅಡಿಯಲ್ಲಿ ಯಾವುದೇ ಒಬ್ರು ಒಂದು ಸಣ್ಣ PI ಎಲ್ಲೋ ಫೈಲ್ ಮಾಡಿದ್ರೆ ಪ್ರಶ್ನೆ ಮಾಡ್ಬೋದಲ್ವಾ? ಈಗ ಅದನ್ನೇ ಹೇಳ್ತಿರೋದು, ನೋಂದಣಿ ಆಗಿಲ್ಲ. ಈಗ ಇಷ್ಟು ದೊಡ್ಡ ಮೊತ್ತದಲ್ಲಿ
ದೇಣಿಗೆ ಸಂಗ್ರಹ ಆಗ್ತಾ ಇದೆ. ಎಲ್ಲ ಆಗ್ತಿದ್ದೀರಿ? ಯಾರು ಹೇಳಿದಾರೆ ನಿಮ್ಗೆ? ನಿಮ್ಗೆ ಎಲ್ಲಿ ಡಾಕ್ಯುಮೆಂಟ್ಸ್ ಕೊಡಿ, ಎಕ್ಸಾಕ್ಟ್ ಡೀಟೇಲ್ಸ್ ಕೊಡಿ. ನನಗೆ ನೀವು ಯಾವ್ದೋ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಈಗ ಗೃಹದಕ್ಷಿಣೆ ಅಂತ ಬಂದಾಗ ನಾನು ಒಂದು ಆರ್ಟಿಕಲ್ ಓದ್ತೀನಿ. ಓಕೆ, ಅಂದ್ರೆ ನಿಮ್ಗೆ ಕೊಡಕ್ಕಾಗಲ್ಲ ಅಲ್ಲ, ಒಂದು ತಾಲೂಕಲ್ಲಿ 1 ಲಕ್ಷ ರೂಪಾಯಿ ಕೂಡ ಸಂಗ್ರಹ ಆಗ್ತಾ ಇಲ್ಲ. ಅದಕ್ಕೆ ಸಂಘದ ಖಾತೆಗಳಿದೆ ರೀ, ಅದನ್ನ IT ಅವರು ಪ್ರತಿ ವರ್ಷ ಇದನ್ನ ಮಾಡ್ತಾರೆ. ಸಿಂಪಲ್ ಈಗ ಸಿಂಪಲ್ ಆಗಿ ನಾನು ಹೇಳ್ತೀನಿ, ಗೃಹದಕ್ಷಿಣೆ ಸಂಗ್ರಹ ಮಾಡ್ತಿದ್ದಾರೆ. ಮಿನಿಮಮ್ 1 ಲಕ್ಷ ಆದ್ರೂ ಕೂಡ 25 ವರ್ಷಕ್ಕೆ 750 ಕೋಟಿ ಆಗ್ಬಿಡುತ್ತಲ್ವಾ? ಇದ್ರ ಲೆಕ್ಕ ಕೇಳುತ್ತಾ? ಅದೇ ನಾನು ಕೇಳ್ತಿರೋದು ಇಷ್ಟೇ. ಈಗ ಆರ್ ಎಸ್ ಎಸ್ ಬಗ್ಗೆ ಎಲ್ಲರಿಗೂ ಒಂದು ಗೌರವ ಇರೋದು ಏನಕ್ಕೆ ಗೊತ್ತಾ? RSS ಬಗ್ಗೆ ಗೌರವ ಏನಕ್ಕಿದೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತೆ, ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಬಗ್ಗೆ ಮಾತನಾಡುತ್ತೆ, ಮತ್ತು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅಧಿಕಾರಿ ಉತ್ತರದಾಯಿತ್ವ ಇರಬೇಕು ಅವನಿಗೆ ಅಂತ ಅಲ್ವಾ? ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂಥ RSS ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ. ದೇಶ ಪ್ರೇಮದ ಬಗ್ಗೆ ಮಾತನಾಡುತ್ತೆ RSS, ಅದ್ರ ಬಗ್ಗೆ ಅಭಿಮಾನ ಇದೆ. ಶಿಸ್ತಿನ ಬಗ್ಗೆ ಮಾತನಾಡುತ್ತೆ RSS, ಎಲ್ಲದಕ್ಕೂ ಕೂಡ ನಮಗೆ ಅಭಿಪ್ರಾಯ ಇದೆ. ಬಟ್ ಆರ್ಥಿಕ ಶಿಸ್ತು ಅಂತ ಬಂದಾಗ, ಸೊ ಈ ಎಲ್ಲವನ್ನು ಹೇಳುವಂಥ RSS ಸ್ವತಃ RSS ಯಾಕೆ ಒಂದು ಪಾಲನೆ ಮಾಡ್ತಾ ಇಲ್ಲ? ಇದನ್ನ ರಿಜಿಸ್ಟರ್ ಅನ್ನೋದು ಯಾಕೆ ಪಾಲನೆ ಮಾಡ್ತಿಲ್ಲ? ಅಲ್ಲ, ಸಾಮಾನ್ಯವಾಗಿ ಇದು ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ ಅಂತ ಅಲ್ಲ, ಕಾನೂನಿನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕನ್ನೋದು ಇಲ್ಲ. ಇಟ್ ಈಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಪೋಸ್ಟ್ ನೋಡ್ತಿದ್ದೆ. ಈಗ RSS ಅಂತ ನೋಂದಣಿ ಮಾಡ್ಕೊಂಡಿಲ್ಲ, 100 ವರ್ಷ ಆಗಿದೆ. ಈಗ ನಾಳೆ ಯಾವುದೋ ಒಂದು ಕೋಮಿನ ಸಮುದಾಯದ ಯುವಕರು, ಯಾವುದೋ ಒಂದು ಕೋಮಿನ ಸಮುದಾಯ ಯುವಕರು, ನಾವು ಕೂಡ ನೋಂದಣಿ ಮಾಡ್ಕೊಳ್ಳೋದಿಲ್ಲ, ನಾವು ಕೂಡ ಪಥಸಂಚಲನ ಮಾಡ್ತೀವಿ, ನಾವು ಕೂಡ ಸಭೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಏನು ಅರ್ಥ? ಅದಕ್ಕೆ ಅವಕಾಶ ಇದೆಯಲ್ಲ, ಮಾಡಲಿ. ಅದಕ್ಕೆ ದೇಶದ ನ್ಯಾಯಾಲಯಗಳಿದೆ, ಕಾನೂನಿನ ವ್ಯವಸ್ಥೆ ಇದೆ, ಅವರೇ ತೀರ್ಪು ಕೊಡ್ಕೊಡ್ತಾರೆ. ಎಷ್ಟೋ ಆರ್ಮಿಗಳು ಬಂತಲ್ವ ಪಾಪ, ಪ್ರಿಯಾಂಕರ್ಗೆ ಸ್ಪಾನ್ಸರ್ಡ್ ಭೀಮ್ ಆರ್ಮಿ ಬಂತಲ್ವಾ, ಎಷ್ಟು ವರ್ಷ ಉಳಿಯಕ್ಕಾಯ್ತು? ಹಾಗಾದ್ರೆ ಬಿಜೆಪಿ ಸ್ಪಾನ್ಸರ್ಸ್ ಯಾರು? ಖಂಡಿತವಾಗ್ಲೂ ಇಲ್ಲ. RSS ಇಸ್ ಅನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಭಾಳ ಸ್ಪಷ್ಟಪಡಿಸ್ಬಿಡ್ತೀನಿ, ಅದಕ್ಕೂ ನಾವು ತಾಳ ಹಾಕೋದು ಬೇಡ. RSS ಇಸ್ ಅನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಕಳೆದ 100 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ, ಒಂದು ಶಿಸ್ತಿನ ಸಂಘಟನೆ. ನಮ್ಮ ನಿಲುವು ನೋಡಿ, RSSನ ವಿಚಾರದಲ್ಲಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಮಾನ್ಯತೆನೇ ಇಲ್ಲ. ಫಸ್ಟು ಅವರು ಒಬ್ಬ ಮಂತ್ರಿಯಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸ್ವಂತ ಅಲ್ಲ, ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ನೀವು ಪ್ರಶ್ನೆ ಕೇಳ್ತಾ ಇದ್ರೆ ನಾವು ಉತ್ತರ ಕೊಡಬೇಕು. ಇದೇ ಕಲಬುರಗಿ ಜಿಲ್ಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಇಷ್ಟು ಅನೇಕ ಸಮಸ್ಯೆಗಳಿದೆ. ಪ್ರಶ್ನೆ ಮಾಡ್ಲಿ, ಆ ಪ್ರಶ್ನೆಗಳಿಗೆ ಯಾವ್ದು ಮಾನ್ಯತೆ ಇಲ್ಲ ರೀ. ಯಾಕೆ ಸುಮ್ನೆ ಸೀರಿಯಸ್ ಆಗಿ ತಗೊಳ್ತೀರಿ ನೀವು ಅವ್ರನ್ನ? ಗೊತ್ತಾ, ಹೋಗಕ್ ಹೇಳ್ರಿ, ಸುಪ್ರೀಂ ಕೋರ್ಟ್ ಹೋಗಿ ಕೇಳಿ, ಹೈಕೋರ್ಟ್ ಹೋಗಿ ಕೇಳಿ. ಬೀದಿಲಿ ಹೋಗುವಂತ ವ್ಯಕ್ತಿ ಕೂಡ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡೋದಕ್ಕೊಂದು ಮಾನ್ಯತೆ ಇರ್ಬೇಕ್ರಿ. ನೀವ್ ಯಾವ್ದೇ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಅರ್ಥ ಇರ್ಬೇಕು. ಹಾಗಾದ್ರೆ ಸಾಂವಿಧಾನಿಕ ಮಾನ್ಯತೆನೇ ಇಲ್ಲ ಅದಕ್ಕೆ. ಮಾನ್ಯತೆಯನ್ನ, ಅರ್ಹತೆಯನ್ನ ಗುರುತಿಸೋದು ಯಾರು? RSS ಗುರುತಿಸಬೇಕು. ಯಾರು ಗುರುತಿಸ್ತಾರೆ? ಕಾನೂನು ಗುರುತಿಸುತ್ತಲ್ವಾ? ಕಾನೂನಿನ ಜಜ್ಮೆಂಟ್ಸ್ ಕೊಟ್ಟಿಲ್ವೇನ್ರಿ? 1994 ವರ್ಸಸ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ಓದಿರಾ? ಮಾತಾಡೋಣ. ರಮೇಶ್ ಜಿಗಜಿಣಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಒಪ್ತಿದ್ದೀರಾ ಅದನ್ನ? ಯಾವುದು? ರಮೇಶ್ ಜಿಗಜಿಣಗಿ ಅಲ್ಲ, ಅವ್ರು ಏನ್ ಕೊಟ್ಟಿರ ಅನ್ನೋ ಗೊತ್ತಿಲ್ಲ. ಈಗ ರಮೇಶ್ ಜಿಗಜಿಣಗಿ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಹೇಳ್ತೀನಿ, ಅವರ ಹೇಳಿಕೆನ ಹೇಳ್ತೀನಿ, ನಾವು ತಗೋತೀನಿ. ಈಗ RSS ಹೇಳುತ್ತೆ ಜಾತಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಂತ. ಒಪ್ಕೋತೀರಿ ನೀವು ಕೂಡ? ಅದನ್ನ ನಾವು ಕೂಡ ಒಪ್ಕೋತಾ ಇದೀವಿ, RSS ಅಲ್ಲಿ ಜಾತಿ ಇಲ್ಲ ಅಂತ. ಬಟ್ ರಮೇಶ್ ಜಿಗಜಿಣಗಿ ಅವರು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಲೆಟರ್ನ ಬರೆದಿದ್ದಾರೆ, ಒಬ್ಬ ದಲಿತನಿಗೆ RSS ಬಗ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಒಪ್ಕೋತೀರಾ ಇದನ್ನ? ಇಲ್ಲ, ನನಗೆ ಗೊತ್ತಿಲ್ಲ ಅವ್ರು ಯಾವ ಕಾಂಟ್ಯಾಕ್ಟ್ ಅಲ್ಲಿ ಹೇಳಿದಾರೆ ಅಂತ. ಅದ್ರ ಬಗ್ಗೆ ನಾನು ಯಾಕೆ ಕಮೆಂಟ್ಸ್ ಮಾಡ್ಬೇಕು? ನನಗೆ ಗೊತ್ತೇ ಇಲ್ವಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ಕೊನೆಯದಾಗಿ ಪ್ರಿಯಾಂಕ್ ಖರ್ಗೆ ಏನ್ ಹೇಳ್ತೀರಿ? ಪ್ರಿಯಾಂಕ್ ಖರ್ಗೆ ಲೆಟರ್, ಈಗ ನೋಡಿ ಸಚಿವರಾಗಿ ಲೆಟರ್, ಸಮಾಜದಲ್ಲಿ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ಆದ್ರೆ ಪ್ರಶ್ನೆ ಮಾಡುವಂಥದ್ರಲ್ಲಿ ಒಂದು ಮಾನ್ಯತೆ ಇರಬೇಕು, ಒಂದು ಸಾಂವಿಧಾನಿಕ ತೂಕ ಇರಬೇಕು, ತರ್ಕ ಇರಬೇಕು. ಅದು ಯಾವುದು ಕೂಡ ಅದರಲ್ಲಿ ಇಲ್ಲ. ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಮಂತ್ರಿಯಾಗಿ ಸರಿಯಾಗಿ ಕೆಲಸ ಮಾಡ್ರಿ. ನೀವು ಪ್ರಶ್ನೆ ಮಾಡ್ಬೇಕು ಮಾಧ್ಯಮದವರು. ಅವ್ರು ಈ ಹಿಂದೆ IT-BT ಮಂತ್ರಿ ಆಗಿದ್ದಾಗ ಎಷ್ಟು IT-BT ಕಂಪ್ನಿಗಳನ್ನ ಕಲಬುರಗಿಗೆ ತಗೊಂಡು ಹೋಗಿದ್ದಾರೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಇವತ್ತಿಗೂ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಯಾಕೆ ಹಿಂದುಳಿದಿದೆ? ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿತಾನೆ ಇದೆಯಲ್ಲ. ಮೊನ್ನೆ ಬಂದಂತ SSLC PUC ರಿಸಲ್ಟ್ಸ್ ಅಲ್ಲಿ ಯಾವ ರ್ಯಾಂಕಿಂಗ್ ಇದೆ ಕಲಬುರಗಿಗೆ? ಯಾವ ಸಮಸ್ಯೆಗಳಾಗ್ತಿದೆ? ನೀವು ಸಂಘವನ್ನು ಯಾಕೆ ನೋಡ್ತೀರಾ? ಸಂಘ 100 ವರ್ಷಗಳಿಂದ ಬಹಳಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬಂದಿದೆ, ಬಹಳಷ್ಟು ಪರಿವಾರದ ರೀತಿಯಲ್ಲಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ನೀವು ಬಿಟ್ಬಿಡಿ, ನಿಮ್ಮ ಕೆಲಸ ನೋಡ್ರಿ. ತಟ್ಟೆಯಲ್ಲಿ ಯಜ್ಞ ಬಿದ್ದು ನಾರ್ತಾ ಇದ್ದಾಗ ನೀವು ಬೇರೆಯವ್ರದ್ದು ಯಾಕೆ ಮಾತಾಡ್ತೀರಿ? ಸೊ ಹಾಗಾಗಿ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಆಸ್ ಅ ಮಿನಿಸ್ಟರ್ ಕಳೆದ 3 ವರ್ಷದಿಂದ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತಂದೆ ಆಶೀರ್ವಾದ ಇತ್ತು, ಹೆತ್ತೋರ್ಗೆ ಹೆಗಣ ಮುದ್ದು ಅಂದಂಗೆ
ಅವ್ರನ್ನ ಮಂತ್ರಿ ಮಾಡಿದ್ರು ಬಿಡಿ, ಇಲ್ಲಾಂದ್ರೆ ಯಾವ ಅರ್ಹತೆ ಇದೆ ಪಾಪ ಅವ್ರಿಗೆ ಆಗಿದ್ದಾರೆ ಇವತ್ತು. ಯಡಿಯೂರಪ್ಪನ ಇದ್ದ ಕಾರಣಕ್ಕಾಗಿ ಅಲ್ಲ ಜನರ ನೋಡಿ, ಅಲ್ಲಲ್ಲ ಸಂಘಟನಾತ್ಮಕವಾಗಿ ಯಾವ್ದ್ರಲ್ಲಿ ಜೋಡಿಸ್ಕೊಂಡಿದ್ರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತಂದೆಯವರ ಕೃಪಾ ತಂದೆಯವರ ಕೃಪಾ ಆಶೀರ್ವಾದದಿಂದ ಇವತ್ತು ಮಂತ್ರಿಗಳಾಗಿದ್ದಾರೆ. ಅವರು ಫಸ್ಟ್ ಕರೆಕ್ಟಾಗಿ ಕೆಲಸ ಮಾಡ್ಲಿ, ಗೃಹ ಮಂತ್ರಿ ಆಗಿದ್ದಾರೆ, ಬಹಳ ಚಿಕ್ಕ ವಯಸ್ಸಿಗೆ ಆ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನಮಗೂ ಖುಷಿ ಇದೆ, ಮಾಡ್ಲಿ ಪಾಪ. ಸರಿಯಾದ ಆ ಗೃಹ ಮಂತ್ರಿಗಳಾಗಿ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಅವರು ಮೊದಲು ಇಂಪಾರ್ಟೆನ್ಸ್ ಕೊಡ್ಲಿ. ಆಮೇಲೆ RSS ವಿಚಾರದ ಬಗ್ಗೆ ಪದೇ ಪದೇ ಮಾತಾಡಿದ್ರೆ ನಾನೇನೋ ದೊಡ್ಡವನಾಗ್ತೀನಿ ಅಥವಾ ನಾವು ಇಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಅದ್ರ ಕೆಲಸ ಅದ್ರ ಪಾಡಾಗ ಅದು ಮಾಡ್ತಾ ಇರುತ್ತೆ. ಸಂಘ ಮಾಡ್ಕೊಂಡು ಬಂದಿರೋಂಥ ಇತಿಹಾಸ ಇದೆ. ನಾವು ನಮ್ಮ ಕೆಲಸವನ್ನು ಮಾಡೋಣ ಅನ್ನೋಂಥದ್ದಷ್ಟೇ ನಮ್ಮ ನಿಲುವಿರ್ತದೆ. ಓಕೆ, ಥ್ಯಾಂಕ್ಸ್ ಸೊ ಮಚ್ ಉತ್ಕರ್ಷ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿ, ಇದು ಸಂದರ್ಶನ ಅಂತಲ್ಲ, ಸಾರ್ವಜನಿಕವಾಗಿ ನಡೀತಾ ಇರುವಂಥ ಚರ್ಚೆಗಳ ಬಗ್ಗೆ ಒಂದಿಷ್ಟು ಮಂಥನ ಮಾಡಿದ್ದೀವಿ. ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.